ಸುವರ್ಣ. ಐ ಲೈಕ್ ವಿದ್ಯಾ ಬಾಲನ್ ಬಿಕಾಸ್ ಈಸ್ ಅ ಗುಡ್ ಆ್ಯಕ್ಟರ್. ನಾಳೆ ದಿನ ಅವಳಕ್ಕಿಂತ ಒಳ್ಳೆ ಆ್ಯಕ್ಟರ್ ಬಂದರೆ ಪ್ರಾಬ್ಲಿ ನಂಗೆ ಅವಳೇ ಇಷ್ಟ ಆಗೋದು. ಆದರೆ ನನಗೆ ನನ್ನ ಲೈಫ್ನಲ್ಲಿ ನಿನ್ಗಿಂತ ಒಳ್ಳೆ ವೈಫ್ ಬರೋದಕ್ಕೆ ಸಾಧ್ಯನಾ? ಹಾಂ, ಒಂದು ವೇಳೆ ಬಂದರೂ ಕೂಡ ನಾನು ನಿನ್ನನ್ನು ಇಷ್ಟಪಡೋಷ್ಟು ಅವಳನ್ನ ಇಷ್ಟಪಡೋದಕ್ಕಾಗತ್ತಾ? ಈ ಲೈಫ್ಗೆ ಇರೋದು ಒಬ್ಬಳೇ ವೈಫು. ಅದನ್ನು ಈ ಖಾಲಿ ತಲೆಗೆ ತುಂಬಿಸ್ಕೊ. ಪದೇ 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 ಅದನ್ನೇ ಹೇಳ್ಕೊಂಡು ತಿರ್ಗೋಕ್ಕಾಗಲ್ಲ ನನಗೆ. ಹಂಗಾದ್ರೆ ನಿಮಗೆ ವಿದ್ಯಾಬಲನ್ಗಿಂತ ನಾನು ಇಷ್ಟನಾ? ನೀನು ನನ್ನ ಹೆಂಡತಿ ಮೇಘ್ನ. ಯಾರು ಎಷ್ಟೇ ಸುಂದರವಾಗಿದ್ರು ಕೂಡ ಎಲ್ಲ ಗಂಡಂದ್ರಿಗೂ ಅವ್ರ ಹೆಂಡತಿರೇ ಇಷ್ಟ ಆಗೋದು. ಟ್ರಸ್ಟ್ ಮೀ, ದೇವರು ಮನಸ್ಸನ್ನ ಆ ಥರ ರೆಡಿ ಮಾಡಿಬಿಟ್ಟಿರ್ತಾರೆ. ನನಗೆ ವಿದ್ಯಾಬಾಲನ್ ಇಷ್ಟ ಅಂತ ಹೇಳಿ ನಾನು ಅವಳನ್ನ ಕಟ್ಕೊಳಕ್ಕಾಗತ್ತಾ? ಅಥವಾ ನಿನ್ನ ಜೊತೆ ಜಗಳ ಆಡ್ದ ಹಾಗೆ ಅವಳ ಜೊತೆ ಹೋಗಿ ಜಗಳ ಆಡೋಕ್ಕಾಗತ್ತಾ? ಅಲ್ಲ, ಏನು ಯೋಚನೆ ಮಾಡ್ತೇನೆ ನೀನು ದಡ್ಡಿ ಅಲ್ಲ, ನನಗೆ ಗೊತ್ತು. ಹಂಗೆ ಬಿಹೇವ್ ಮಾಡ್ತೀಯ ಅಷ್ಟೇ. ಪ್ಲೀಸ್ ಬಿಹೇವ್ ಲೈಕ್ ಮೈ ಯಂಗ್ ಲೇಡಿ. ಈ ಥರ ಕೋಡಂಗಿ ಥರ ಎಲ್ಲ ಆಡ್ಬೇಡ ನೀನು, ಆಯ್ತಾ? ಹಂಗಾದ್ರೆ ನಾನು ಮೇಘ್ನ ಥರ ಇದ್ರೇನೆ ನಿಮಗಿಷ್ಟ ಅಲ್ವಾ? ಹಾ ದೇವ್ರೇ, ಕಡೆಗೂ ನಮ್ಮ ಹೆಂಡತಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಬಂತು. ನಾವು ಹೇಳಿದ್ದು ಸ್ವಲ್ಪ ಅರ್ಥ ಆಯಿತು. ಈಗ ಹೆಚ್ಚಿಗೆ ಮಾತಾಡದೆ ಸ್ವಲ್ಪ ಗಾಡಿ ಹತ್ತಿರ ಮನೆಗೆ ಹೋಗ್ಬೋದಾ ನಾವು? ನಿನ್ನ ಈ ಅವತಾರನ ಬದಲಾಯಿಸಿ ದಯವಿಟ್ಟು ನಮ್ಮ ಪುಟ್ಟ ಹೆಂಡತಿ ಥರ ಸ್ವಲ್ಪ ಡ್ರೆಸ್ಅಪ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರಿ ಬಿಡಿ ಗಾಡಿ. ಐ ಲವ್ ಯು. ಥ್ಯಾಂಕ್ ಯು. ತುಂಬ ಉಪಕಾರ ಆಯಿತು ನಿಮ್ಮಿಂದ. ಅಪ್ಪ ಸತ್ತಿದ್ದು ನಿನಗೆ ಗೊತ್ತೇ ಇದೆ. ನಾವು ಸ್ಕೂಲ್ಗೆ ಹೋಗುವಾಗಲೇ ಅಪ್ಪ ಹೋಗ್ಬಿಟ್ರು. ಮದುವೆ ಮಾಡಿಸಿದ್ದೆ ತಡ. ಅಮ್ಮನೂ ಅವ್ರ ದಾರಿನೇ ಹಿಡಿದ್ಲು. ಛೇ, ವೆರಿ ಸ್ಯಾಡ್ ಕಣೋ. ನಾನು ಬಂದ ತಕ್ಷಣ ಅದನ್ನೇ ಕೇಳಬೇಕು ಅಂತಿದ್ದೆ. ಯಾಕೋ ಕೇಳೋದು ಸರಿ ಹೋಗಲ್ಲ ಅಂತ ಸುಮ್ಮನಾದೆ ಕಣೋ. ಏನೋ ಹರಿ ಇದು, ನನ್ನ ಜೊತೆ ಮಾತಾಡೋದಕ್ಕೆ ಯಾಕೋ ಇಷ್ಟು ಯೋಚನೆ ಮಾಡಬೇಕು? ಬಾಲ್ಯದ ಗೆಳೆಯರ ನಡುವೆ ಎಂಥದ್ದು ಇದು ಫಾರ್ಮಾಲಿಟೀಸ್? ಹಾಗಾದ್ರೆ ಈ ಗೆಳೆತನಕ್ಕೆಲ್ಲ ಏನರ್ಥ? ಅದೇನೋ ಸರಿ, ನಾನು ಬಂದ ತಕ್ಷಣ ಕೇಳಬೇಕು ಅಂತಿದ್ದೆ. ಅದು ಸರಿ, ನಿನ್ನ ಹೆಂಡತಿ ಮಕ್ಕಳೇನೋ ಕಾಣ್ತಾನೆ ಇಲ್ಲ. ಅವಳು ನೋಡ್ಬೇಕಂದ್ರೆ ನಾನು ದೇವ್ರ ಪಾದ ಸೇರ್ಕೋಬೇಕು ಕಣೋ. ಶಶಿಕುಮಾರ, ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು ಕಣಯ್ಯ, ಮದುವೆ ಆದ 1 ವರ್ಷದಲ್ಲೇ ಅವಳು ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋದ್ಲು. ಅವಳಿಗೆ ಈ ಡ್ರೈವಿಂಗ್ ಹುಚ್ಚು, ಈ ಹುಚ್ಚೆ ಅವಳನ್ನು ಸಾಯಿಸ್ಬಿಡ್ತು. ನನ್ನವರು ಅಂತ ಯಾರೂ ಇರಬಾರ್ದು ಅಂತ ಮೇಲಿರೋನು ತೀರ್ಮಾನ ಮಾಡ್ದಂಗಿದೆ. ಅದಕ್ಕೆ ನನಗೊಂದು ಮಗು ಕೊಡೋಕೆ ಮೊದಲೇ ಅವಳನ್ನು ಕರ್ಕೊಂಡ್ಬಿಟ್ಟ. ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನಿಮ್ಮ ಪಾಲಿಗೆ ನಾವೆಲ್ಲ ಇದ್ದೀವಿ ಕಣಯ್ಯ. ಪ್ಲೀಸ್ ನೊಂದ್ಕೋಬೇಡ. ನೊಂದ್ಕೋತಾ ಇಲ್ಲ ಹರಿ. ಈ ಒಂಟಿ ಜೀವನಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನೋ ನೆನಪಾಯ್ತು, ನೀನು ಕೇಳಿದ್ದಕ್ಕೆ ನಾನು ಹೇಳಿದೆ. ಶಶಿಕುಮಾರ, ಒಂದು ಮಾತು ಹೇಳ. ಇಷ್ಟಾದರೂ ಜೀವನದಲ್ಲಿ ಒಂಟಿಯಾಗಿರ್ಬೇಕು ಅಂತ ಏನೂ ಇಲ್ಲ ಕಣಯ್ಯ. ಆಮೇಲಾದ್ರೂ ಒಂದು ಮದುವೆ ಆಗ್ಬೋದಾಗಿತ್ತಲ್ಲ ನೀನು. ನಿನಗೆ ವಿದ್ಯೆ, ಹಣ, ಗುಣ ಎಲ್ಲ ಇದೆ. ನೀನು ಮನಸ್ಸು ಮಾಡಿದ್ರೆ ಖಂಡಿತ ಇನ್ನೊಂದು ಮದುವೆ ಮಾಡ್ಕೋಬೋದು ನೋಡು. ಚೆನ್ನಾಗಿ ತಮಾಷೆ ಮಾಡ್ತೀಯ ಹರಿ. ಅಲ್ಲ ಕಣಯ್ಯ, ನಾನು ಮನಸ್ಸು ಮಾಡಿದ್ರೆ ಮದುವೆ ಆಗ್ಬಿಡ್ಬೋದಾ? ಯಾರಯ್ಯ ಹೆಣ್ಣು ಕೊಡ್ತಾರೆ ನನಗೆ? ಶಶಿಕುಮಾರ, ನಾನು ಹೀಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನ್ನ ತಂಗಿ ಸಾವಿತ್ರಿ ಇನ್ನೂ ಕನ್ಯೇನೆ. ಅವಳಿಗಿನ್ನೂ 33 ವರ್ಷ. ಅವಳು ಗಂಡು ಹುಡುಕಿ ಹುಡುಕಿ ಬೇಸತ್ತೋಗಿದ್ದೀನಿ ಕಣಯ್ಯ. ನೀನು ಮನಸ್ಸು ಮಾಡಿದ್ರೆ ನನ್ನ ಕಷ್ಟ, ನಿನ್ನ ಕಷ್ಟ ಎರಡು ಒಟ್ಟಿಗೆ ಬಗೆಹರಿತ ನೋಡು.
ಇವ್ರು ಯಾಕೆ ನಮ್ಮ ಕಡೆನೇ ನೋಡ್ತಿದ್ದಾರೆ? ಏನೋ ಹೇಳಬೇಕು ಅಂತಿರ್ಬೇಕು. ಅದೇನು ಅಂತ ಕೇಳ್ಕೊಂಬಂದ್ಬಿಡ್ತೀನಿ. ಅತ್ತಿಗೆ ಏನತ್ತಿಗೆ ಈ ಅಮ್ಮ? ನಿಮ್ಮ ಅಮ್ಮನಿಗೆ ಬಂದ್ ಕಡೆ ಕೀಟ್ಲೆ ಮಾಡದೆ ಇದ್ರೆ ಸಮಾಧಾನನೇ ಇರಲ್ಲ. ಏನು ಹಳೆ ಗೆಳೆಯರಿಬ್ರು ಭಾರಿ ಭಾರಿ ಪಂಚಾಯಿತಿ ಮಾಡ್ತಾ ಇದ್ರಿ? ಏನಿಲ್ಲಮ್ಮ, ನಮ್ಮ ಕಷ್ಟ ಸುಖದ ಬಗ್ಗೆ ಹಂಚ್ಕೋತಾ ಇದ್ವಿ ಅಷ್ಟೆ. ಸಾವಿತ್ರಿ ಬಗ್ಗೆನೂ ಸ್ವಲ್ಪ ಹೇಳಿದೆ ಅವ್ರಿಗೆ. ಹೌದೇನೋ? ನನ್ನ ಮನಸ್ಸಿನಲ್ಲೂ ಅದೇ ಇತ್ತು. ಆದ್ರೆ ಇವ್ರು ಏನು ಅಂತ ನಮಗೆ ಗೊತ್ತಿರಲಿಲ್ವಲ್ಲಪ್ಪ. ಕೇಳೋದು ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ನೀವಿಬ್ಬರು ಹೀಗೆ ಮಾತಾಡಿದ್ರೆ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ ಕಣ, ವಿಷಯ ಏನು ಅಂತ ನಿನಗೆ ಹೇಳಿದೆ ಕಣ. ಅದಕ್ಕೆ ಈ ಅಮ್ಮ ಯಾಕೆ ಅಲ್ಲಿಗೆ ಹೋದ್ಲು? ಬೇರ್ತು ಇರೋದನ್ನ ವಿಚಾರಿಸ್ತಾಳೆ ಇವಾಗ. ನನಗೂ ಅದೇ ಡೌಟು ಸಾವಿತ್ರಿ. ಅವ್ರು ನೋಡಿದಾಗಿಂದ ಅವ್ರ ಮದುವೆ ಆಗಿದೆ ಇಲ್ಲ ಅಂತ ನಿಮ್ಮ ಅಮ್ಮನಿಗೆ ಅದೇ ಚಿಂತೆ. ಬೇರೆ ವಿಷಯ ನಮ್ಗೆ ಯಾಕೆ ಅಂತ ಸುಮ್ಮನೆ ಇರಬಾರ್ದಾ? ಬಿಡು, ಅವಳಿಗೆ ಯಾವಾಗಲೂ ಬೇರೆ ಅವ್ರದ್ದೇ ಚಿಂತೆ. ಈಗಾಗಲೇ ಮಾತು ಎಲ್ಲಿಗೋ ಹೋಗಿದೆ ಅನಿಸ್ತಿದೆ. ಇವ್ರ ಮಾತು ಸಾವಿತ್ರಿ ಬಗ್ಗೆ ಅಲ್ದಿದ್ರೆ ಅಷ್ಟೇ ಸಾಕು. ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ. ಅವ್ರನ್ನ ಕರ್ಕೊಂಡು ಬರ್ತೀನಿ. ಬಿಟ್ರೆ ಮಾತು ಎಲ್ಲೆಲ್ಲಿಗೂ ಹೊರಟೋಗತ್ತೆ. ಅಪ್ಪ, ಇಲ್ಲಿಂದ ಹೋದರೆ ಸಾಕು ಅನ್ನಿಸ್ತಾ ಇದೆ. ಸಚ್ಚಿ ಬಂದಿಲ್ಲ. ಅವ್ನು ಬಂದಿದ್ರೆ ಇನ್ನೂ ಕಷ್ಟ ಆಗಿರೋದು ನನಗೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಿಕುಮಾರ. ಥ್ಯಾಂಕ್ ಯು. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಮಾಡಿ ಮುಂದುವರಿತಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬರಬೇಕು ನೀನು. ಖಂಡಿತ ಬರ್ತೀನಿ. ಓಕೆ, ಆಲ್ ರೈಟ್. ರೀ, ಇನ್ನು ಹೊರಡೋಣ. ಶಶಿಕುಮಾರ್, ನಾವಿನ್ನು ಹೊರಡ್ತೀವಿ ಕಣಯ್ಯ. ಶೋರ್. ಆಲ್ ರೈಟ್. ಉಳಿದಿದ್ದು ಫೋನಲ್ಲಿ ಮಾತಾಡೋಣ. ಆಲ್ ರೈಟ್. ನೋಡಿ, ನಿಮ್ಮ ಫೋನ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ, ಮರಿಬೇಡಿ. ಆಗ್ಲಮ್ಮ, ಖಂಡಿತ ಮಾಡ್ತೀನಿ. ಸರಿ, ಇನ್ನು ಬರ್ತೀವಿ. ಓಕೆ. ಇನ್ನೂ ಲೇಟ್ ಆದರೆ ಅತ್ತೆ ಕಷ್ಟ ಆಗುತ್ತೆ. ಹೌದಲ್ಲ? ಹಾಂ, ಬನ್ನಿ. ಶಶಿಕುಮಾರ್, ಬಿಡುವಿದ್ದಾಗ ಬಾರಪ್ಪ ನಮ್ಮನೆ ಕಡೆ. ಖಂಡಿತ ಹರಿ. ಅಮ್ಮ ನಿಧಾನ. ನಿಮ್ಮ ಮನೆಗೆ ಬಂದು ತುಂಬ ಸಂತೋಷ ಆಗಿದೆ ನಮಗೆ. ನನಗೆ ಸಂತೋಷ ಆಗಿದೆ. ನಿಧಾನ. ಒಟ್ಟಿನಲ್ಲಿ ಎಲ್ಲ ಹೊರಡೋದಕ್ಕೆ ತುದಿಗಾಲಲ್ಲಿ ನಿಂತ್ಬಿಟ್ಟಿದ್ದೀರಾ. ಇನ್ನೊಂದು ದಿವಸ ಬರ್ತೀವಿ. ನಾವೇನು ಬರ್ತೀವಿ. ಥ್ಯಾಂಕ್ ಯು. ಸಾವಿತ್ರಿ, ಹೋಗಿ ಬರ್ತೀವಿ ಸರ್. ಒಳ್ಳೆಯದಾಗಿ. ಬನ್ನಿ. ಬರಲಾ? ಆಲ್ ರೈಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೋಗೋಣ ಅಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ. ಒಳ್ಳೆಯದವಾ. ಮನೆ ಕಡೆ ಖಂಡಿತ ಬನ್ನಿ, ಮರಿಬೇಡಿ. ಬರ್ತೀನಿ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಬಾಯ್. ಗುಡ್ ಬಾಯ್. ಹರಿ ಹೇಳಿದ್ದೇನೋ ಸರಿ, ಆದರೆ ಇದರಿಂದ ನಂಗೇನು ಪ್ರಯೋಜನ? ಇನ್ನೊಂದು ಮದುವೆ ಆಗಲೇಬೇಕು ಅಂತಿದ್ರೆ ಈಗಾಗಲೇ ಆಗ್ಬಿಡ್ತಾ ಇದ್ದೆ. ಆದರೆ ಅದರಿಂದ ನಂಗೇನೋ ಪ್ರಯೋಜನ ಆಗಬೇಕು. ಸುಮ್ಮನೆ ನಾನು ಯಾಕೆ ಮದುವೆ ಆಗಲಿ? ಮೊದಲನೇ ಸರಿ ನಾನು ಸೊಸೆ ನೋಡಕ್ ಹೋಗ್ತಾ ಇದ್ದೀನಿ. ಅವಳ ಕಣ್ಣಿಗೆ ನಾನು ಚೆನ್ನಾಗಿ ಕಾಣೋದು ಬೇಡವಾ? ಯಾವ ಸೀರೆ ಉಟ್ಕೊಳ್ಳಿ? ಚೆನ್ನಾಗಿರೋ ಸೀರೆನೇ ಉಟ್ಕೋತೀನಿ. ಏನಿವಾಗ ಹೋಗ್ಬೇಕಾದ್ರೆ ಏನೆಲ್ಲ ಒತ್ಕೊಂಡ ಹೋಗ್ತೀನಿ. ಇದನ್ನೇ ತಗೋತೀನಿ.
ನಮ್ಮ ಕಡೆಯಿಂದ ಫುಲ್ ರೆಡಿ. ವಾಟ್, ಇಷ್ಟು ಬೇಗನಾ? ಅಲ್ಲ, ಮ್ಯೂಸಿಕ್ ಸಿಸ್ಟಮು, ಕಾಸ್ಟ್ಯೂಮ್ಸು ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್, ನಾವಿಬ್ರು ಡ್ಯಾನ್ಸ್ ಮಾಡಬೇಕಾಗಿರುವಂತಹ ಹಾಡು ತೊಗೊಂಡಿದ್ದೆ ತಾನೆ? ಎಲ್ಲದಕ್ಕೂ ಎಸ್. ನೀವು ಹೇಳಿರೋದು ಒಂದು ಬಿಟ್ಟಿಲ್ಲ ನಾನು. ನಾಟ್ ಬ್ಯಾಡ್ ಯಾ, ಗ್ರೇಟ್. ಅಬ್ಬಾ, ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು. ಇನ್ನು ನನ್ನ ಮಗನಿಗೊಂದು ಫೋನ್ ಮಾಡಿ ನಾಳೆ ಬೆಳಗ್ಗೆನೆ ಹೊರಟ್ಬಿಡೋದು. ಅರೆ, ನಾನು ಯಾಕೆ ಅವನಿಗೆ ಫೋನ್ ಮಾಡಬೇಕು? ಫೋನ್ ಮಾಡಿದ್ರೆ ನೀನು ಯಾಕೆ ಬರ್ತಾ ಇದೆಯಾ, ಅಲ್ಲೇ ಇರು ಅಂದ್ಬಿಡ್ತಾನೆ. ಸೀದಾ ಪ್ರತ್ಯಕ್ಷ ಆಗ್ಬಿಡೋದೆ ಒಳ್ಳೇದು. ಇಲ್ಲ ಅಂದರೆ ನನ್ನ ಆಸೆ ಕಲ್ ಬಿಡೋದಂತೂ ಗ್ಯಾರಂಟಿ. ಎಷ್ಟೇ ಆಗಲಿ ನನ್ನ ಸೊಸೆ ಮನೆಗೆ ತಾನೇ ಹೋಗ್ತಾ ಇರೋದು. ಹೇಳ್ದೆ ಹೋದರೆ ಏನೂ ಆಗಲ್ಲ. ಹಾಂ, ಇದೇ ಅಡ್ರೆಸ್ಸು. ನನ್ನ ಮಗನೇ ಹೋಗಿ ಅಲ್ಲಿ ಏನೇನೋ ಕಿಸಿತಾ ಇದ್ದಾನೆ. ಇನ್ನು ನಾನು ಅಡ್ರೆಸ್ ಹುಡ್ಕಕ್ಕೆ ಬರಲ್ವಾ? ಹುಡುಕ್ತೀನಿ. ಮಕ್ಕಳೇ, ಕ್ಯಾರೆಟ್ ಸೂಪ್ ಮಾಡಿದ್ದೀನಿ, ಬನ್ನಿ. ನಾಳೆ ನೀವು ಹೊರಡ್ತಾ ಇದ್ದೀರಾ, ಆಲ್ ದಿ ಬೆಸ್ಟ್. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗಲಿ ಆ್ಯಂಡ್ ನಿಮಗೆ ಡಬಲ್ ವಿಶಸ್. ಶ್ಯಾಮ್ಗೆ ಇದು ಮೊದಲನೇ ಶೋ ಅಲ್ವಾ? ಹ್ಞೂ ಅಂಕಲ್. ಒಳ್ಳೇದಾಗಲಿ. ಪಾಪ, ಅವನಿಗೆ ಏನೇನು ಹೇಳಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಇವತ್ತೇ ಹೇಳಿ ಮುಗಿಸ್ಬಿಡಿ. ಯಾಕೆ ಅಂದರೆ ನಾವು ಹೋಗ್ತಾ ಇರೋದು ಐಲ್ಯಾಂಡ್ಗಲ್ವಾ, ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲ್ಲ. ಓಕೆ ಓಕೆ, ನಿಮ್ಮ ಶೋ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ಸ್ ಪಾಪ. ಎಲ್ಲ ರೆಡಿ ಆಯಿತು. ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಏನು ಮಾಡೋದು? ಶ್ಯಾಮನ್ಗೆ ಫೋನ್ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೋಬೇಕು? ಲೇ ಸೊಸೆ, ನಿನ್ನನ್ನು ನೋಡೋದಕ್ಕೆ ನಿಮ್ಮ ಅತ್ತೆಮ್ಮ ಬರ್ತಿದ್ದಾರೆ, ರೆಡಿ ಇರು. ಆಮೇಲೆ ಆಮೇಲೆ ಬೈಕಲ್ಲಿ ಬಂದ್ವಿ. ಆಮೇಲೆ ಅಷ್ಟೇನಾ? ಹಾ, ಅಷ್ಟೇ. ಸೀದಾ ಆಮೇಲೆ ಮನೆಗೆ ಬಂದ್ಬಿಟ್ವಿ. ಸೀದಾ ಮನೆಗೆ ಬಂದ್ಬಿಟ್ವಿ ಅಲ್ಲ? ಮಧ್ಯ ರೋಡಲ್ಲಿ ನಿಂತ್ಕೊಂಡು ಕ್ಲಾಸ್ ತಗೊಂಡಿದ್ದು ಯಾರಿಗೋ? ನಂಗೇನೆ ಬಿಡಿ. ಅಷ್ಟ್ರಲ್ಲಿ ನಂಗೆಲ್ಲ ಅರ್ಥ ಆಗ್ಬಿಟ್ಟಿತ್ತಲ್ವಾ, ನಿಮ್ ಲೈಫ್ಗೆ ನಾನು ಒಬ್ಳೆ ವೈಫು ಅಂತ. ಅರ್ಥ ಆದ್ಮೇಲೆ ಅದನ್ನೆಲ್ಲ ಯಾಕೆ ಹೇಳ್ಬೇಕಲ್ವಾ? ಹೌದಲ್ಲ? ಇಷ್ಟು ಚಿಕ್ಕ ವಿಷಯ ಅರ್ಥ ಆಗೋದಕ್ಕೆ ಎಷ್ಟೆಲ್ಲ ದೊಡ್ಡ ಡ್ರಾಮಾ ಮಾಡ್ಬೇಕಾಯ್ತಲ್ಲ? ಎಲ್ಲ ಹಾಳದ ಕವಿತೆಯಿಂದಾನೆ. ಮೊದಲು ನಾನು ಅದನ್ನ ಸುಟ್ಟು ಹಾಕ್ತೀನಿ. ವೆರಿ ಗುಡ್. ಮೊದಲು ಆ ಕೆಲಸ ಮಾಡು. ನೋಡು, ಇನ್ಮೇಲೆ ಸಾಕ್ಷಾತ್ ವಿದ್ಯಾಬಾಲನೆ ಪ್ರತ್ಯಕ್ಷ ಆದ್ರೂ ನಿಮ್ಮಿಬ್ರು ನಡುವೆ ಜಗಳ ಆಗ್ಬಾರ್ದು, ಓಕೆನಾ? ಅಯ್ಯೋ ಅತ್ತೆ, ವಿದ್ಯಾಬಾಲನ್ ಬಂದ್ರು ಅಷ್ಟೇ, ಅವ್ರ ಅಜ್ಜಿ ಬಂದ್ರು ಅಷ್ಟೇ. ಇನ್ಯಾವತ್ತು ನಿಮ್ಮ ಮಗನ ಜೊತೆ ನಾನು ಜಗಳ ಆಡಲ್ಲ. ಎಷ್ಟಾದ್ರೂ ನನ್ ಮುದ್ದು ಗಂಡ ಅಲ್ವಾ? ಸರಿ, ಒಂದ್ ನಿಮಿಷ ಬರ್ತೀನಿ, ಹೋಗಿ ಕವಿತೆನ ತಂದ್ಬಿಡ್ತೀನಿ. ಶೂಟ್ ಮಾಡಕ್ಕೆ ಹಂಗ ಹೇಳೋದು ಕೆನ್ನೆನ? ಆಮೇಲೆಲ್ಲ ಸರಿ ಮಾಡ್ತೀನಿ. ಒಳ್ಳೆ ಮೋಹಿನಿ ಪ್ರೀತಿ ಆಯ್ತಲ್ಲಮ್ಮ ಇದು, ಹಿಂಗ ಹಿಂಡೋದು ಕೆನ್ನೆನ? ವಾ, ಹೋಯ್ತು ನನ್ ಕೆನ್ನೆ ಎಲ್ಲ. ಅವಳು ಜಗಳ ಮಾಡ್ಕೊಂಡಿರೋದಕ್ಕಿಂತಲೂ ಕೆನ್ನೆ ಹಿಡ್ಕೊಂಡಿರೋದು ಬೆಟರ್ ಅಲ್ವೇನೋ ತೇಜ? ಹೌದಾ? ಹಾಗಾದ್ರೆ ನೀನು ಹೋಗಿ ಅವಳ ಹತ್ರ ಒಂದ್ಸತಿ ಕೆನ್ನೆ ಹಿಂಡಿಸ್ಕೊಂಡು ಬಾ, ಆಮೇಲೆ ಹೇಳು ಇದೆ ಮಾತು. ಆಮೇಲೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದಳಲ್ಲ, ಡೋಂಟ್ ವರಿ. ಹೌದತ್ತೆ, ಇದು ಒಂದ್ ನೋವಾ ರೀ? ಇಷ್ಟೊಂದು ಸೆನ್ಸಿಟಿವ್ ಆದ್ರೆ ಹೆಂಗೆ? ಬಿ ಸ್ಟ್ರಾಂಗ್ ಇವ್ರೆ. ಹೌದಪ್ಪ, ನಿನ್ನ ಜೊತೆ ಇನ್ಮೇಲೆ ಸ್ಟ್ರಾಂಗ್ ಆಗಿ ಇರ್ಬೇಕು ನಾನು, ಇಲ್ಲಾಂದ್ರೆ ನಿನ್ ಜೊತೆ ಹೆಂಗ್ ಬದುಕಾಗತ್ತೆ ಹೇಳು? ಅಷ್ಟೇ. ಆಮೇಲೆ ಸರಿ, ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ. ಬನ್ನಿ, ಸದ್ಯಕ್ಕೆ ನಾನು ಇದನ್ನ ಸುಟ್ಟು ಹಾಕ್ಬೇಕು. ಓಕೆ ಓಕೆ ಪುಟ್ಟಿ, ಮೊದಲು ಈ ಕೆಲಸ ಮಾಡೋಣ. ಇದಕ್ಕೇನ್ ಕೆಲಸ ನಮ್ಮನೇಲಿ ಅಲ್ವಾ? ನೀನ್ ಹೋಗು, ನಾ ಬೆಂಕಿಪಟ್ಟಣ ತಗೊಂಡ್ಬರ್ತೀನಿ. ರೀ ಇವ್ರೆ, ಇಲ್ಲಿ ನೋಡಿ, ಈ ಕವಿತೆನ ನಾನು ಸುಟ್ಟು ಹಾಕ್ತಾ ಇದ್ದೀನಿ. ಹಚ್ಚಿ ಅತ್ತೆ.
ನಮಗೆ ಸಂಬಂಧ ಪಡದೇ ಇರೋ ಯಾವ ವಸ್ತುನೂ ಇನ್ಮೇಲೆ ನಮ್ಮನೇಲಿ ಇರಲ್ಲ ಮೇಘ್ನ. ಒಳ್ಳೆ ಕೆಲಸ ಮಾಡಿದೆ. ಇನ್ನೊಂದು ಒಳ್ಳೆ ಕೆಲಸ ಮಾಡ್ಲಾ? ಏನು? ಒಂದ್ ನಿಮಿಷ ಇರಿ. ಹಿಂಗೆ ಸರು, ಇವತ್ತಿನ ಪಾರ್ಟಿನಲ್ಲಿ ನಮ್ಮ ಸಾವಿತ್ರಿನೂ ಶಶಿಕುಮಾರ್ ನೋಡ್ತಾ ಇದ್ರೆ ನಿನಗೇನಿಸ್ತು? ಇಬ್ರು ಒಳ್ಳೆ ಜೋಡಿ ಆಗ್ತಾರೆ ಅಂತ ಅನ್ಸಲ್ಲ? ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಿದೆಯಲ್ಲಪ್ಪ. ಸಾವಿತ್ರಿ ಸ್ಥಿತಿನ ನಾ ಇವ್ರಿಗೆ ಹೆಂಗೆ ಹೇಳಿ ಅದನ್ನು ಸಾವಿತ್ರಿನೇ ಹೇಳಬೇಕು. ಏನೇ ಸರು, ನಿನಗೆ ಕೇಳ್ತಿರೋದು ನಾನು. ಓಹೋ, ಏನಾಗಲೇ ಸಾವಿತ್ರಿ ಶಶಿಕುಮಾರ್ ಮದುವೆ ಕನಸು ಕಾಣ್ತಿದ್ಯೋ ಹೇಗೆ? ಮದುವೆನೇನ್ರಿ? ಅದು ಹೆಂಗೆ ಮದುವೆ ಕನಸು ಕಾಣಕ್ಕಾಗತ್ತೆ? ಅವಳು ಮದುವೆ ಕನಸು ಕಾಣೋದು ನಾನು ಯಾವತ್ತೂ ಬಿಟ್ಟಿದ್ದೀನಿ. ಏನೇ ಸರು, ನನ್ನ ಆಸೆ ಮೇಲೆ ಈ ಥರ ಕಣ್ಣೀರು ಎರಚೋದು ನೀನು ಅಲ್ವೇ? ಸಾವಿತ್ರಿ ಶಶಿಕುಮಾರ್ ಕೈ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಲ್ಲ ನಿನಗೆ? ಅನಿಸ್ಬೇಕಾದದ್ದು ನನಗೂ ಅಲ್ಲ ನಿಮಗೂ ಅಲ್ಲ ರೀ, ಸಾವಿತ್ರಿಗೆ. ಮದುವೆ ವಿಷಯದಲ್ಲಿ ಅವಳ ನಿರ್ಧಾರ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಈಗ ಸಡನ್ ಆಗಿ ಅದು ಯಾರೋ ಶಶಿಕುಮಾರ್ ಜೊತೆಗೆ ಮದುವೆ ಆಗು ಅಂದರೆ ಅವಳು ಒಪ್ಕೊಂಡ್ಬಿಡ್ತಾಳೇನ್ರಿ? ಒಪ್ಕೊಳ್ಳೇಬೇಕು. ಶಶಿಕುಮಾರು ನನ್ನ ಬಾಲ್ಯ ಸ್ನೇಹಿತ, ಬುದ್ಧಿವಂತ ಇದ್ದಾನೆ. ಹಣ, ಗುಣ, ಕೀರ್ತಿ, ಹೆಸರು ಎಲ್ಲ ಇದೆ ಕಣೆ. ನೋಡ, ಸಾವಿತ್ರಿಗೆ ಇಂಥ ಗಂಡಲ್ದೆ ಬೇರೆ ಇನ್ನೇನೇ ಬೇಕು? ಎರಡನೇ ಮದುವೆ ಅನ್ನೋದು ಬಿಟ್ಬಿಟ್ರೆ ಇದರಲ್ಲಿ ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ ಸರು. ಅಷ್ಟಕ್ಕೂ ಮನುಷ್ಯನ ಗುಣದ ಮುಂದೆ ಇದೆಲ್ಲ ಯಾವ ಲೆಕ್ಕನೆ? ಇದಕ್ಕೆ ಉತ್ತರ ಕೊಡಬೇಕಾದವಳು ನಿಮ್ಮ ತಂಗಿರಿ. ಅವಳು ಅಂದರೆ ನಂದೇನು? ಅದೇ ಸರು, ಅವಳು ಎಸ್ ಅಂತೋಳೋ ಇಲ್ಲೋ ಅನ್ನೋದೇ ಭಯ ನನಗೆ. ನೀನು ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸ್ಲೇಬೇಕು ಕಣೆ. ನಾನು ಒಪ್ಪಿಸ್ಬೇಕಾ? ಅಲ್ಲ ರೀ, ಒತ್ತಾಯ ಮಾಡಿ ಮದುವೆ ಮಾಡಿಸೋಂಥದ್ದು ಏನಿದೆ? ಅದು ಆಗಲ್ಲ ಸರು. ನಾನೇ ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ಟೆ. ಏನಾಯಿತು ಅಂದರೆ, ಪಾರ್ಟಿನಲ್ಲಿ ತನ್ನ ಕತೆ ಎಲ್ಲ ಹೇಳ್ಕೊಂಡ ಶಶಿಕುಮಾರ. ನನ್ನಂತವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ತುಂಬ ಬೇಜಾರು ಮಾಡಿಕೊಂಡ. ಎಷ್ಟೇ ಆದರೂ ನನ್ನ ಬಾಳಿದ ಗೆಳೆಯ ಅಲ್ವಾ, ನನ್ನ ತಂಗಿನ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ.